ಎಲ್ರಿಗೂ ನಮಸ್ಕಾರ. ಈ ದಿನ ಎಲ್ರಿಗೂ ಸಂವಿಧಾನದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಲುಪಿಸ್ತೇನೆ. ಈಗ ಮುಖ್ಯವಾದ ಉದ್ದೇಶ, ನಾನು ಕಳೆದ ಬಾರಿ ಸಹ ಹೇಳಿದ್ದೆ, ಸುಮಾರು ಜನ ಟ್ಯಾಕ್ಸಸ್ ಕಟ್ಟಿಲ್ಲ ಅಂತ. ಅವ್ರಿಗೆ ಈಗಾಗಲೇ 15 ದಿವಸ ಕಾಲಾವಕಾಶ ಕೊಟ್ಟಿದ್ವಿ. ಅದರಂತೆ ಕೆಲವರು ಕಟ್ಟಿದ್ದಾರೆ, ಇನ್ನೂ ಕೆಲವರದು ತೆರಿಗೆಗಳು ಕಟ್ಟಿಲ್ಲ. ಅವರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಯಾರ್ಯಾರು ತೆರಿಗೆಗಳು ಕಟ್ಟಿಲ್ಲ ಅವರು ಕಟ್ಟಿ. ಇಲ್ಲ ಅಂತಂದರೆ ನಾವು ಕಾನೂನುಬದ್ಧವಾಗಿ ನಿಮ್ಗೆ ಏನು ಮಾಡಬೇಕು ಅನ್ನೋದನ್ನು ಮಾಡ್ತೀವಿ. ಈಗಾಗಲೇ ನೋಟಿಸು ಸಹ ಕಳಿಸ್ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ IDSMT ಕಾಂಪ್ಲೆಕ್ಸನ್ನು ರಿನೋವೇಷನ್ ಆಗಲಿಕ್ಕೆ ಈಗೆಲ್ಲ ಒಂದು ವಾರದೊಳಗಡೆ ನಾವು ಶುರು ಮಾಡ್ತಾ ಇದ್ವಿ. ಈಗಾಗಲೇ ಯಾರ್ಯಾರು ತೆರಿಗೆಗಳು ಕಟ್ಟಿದ್ದೀರಾ ಅವರನ್ನು ಮತ್ತೆ ನಾವು ಮುಂದುವರಿಸಬೇಕಾ, ಏನು ಮಾಡಬೇಕಂತ ಆಡಳಿತಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆ ಅವ್ರಿಗೆ ಸಲ್ಲಿಸ್ತಾ ಇದ್ದೇನೆ. ದಯವಿಟ್ಟು ಅವರಲ್ಲೂ ಸಹ ಮನವಿ ಮಾಡ್ತೀನಿ, ಯಾಕಂದರೆ ನೀವು ನಮ್ಮ ಟೆನೆಂಟು ದಯವಿಟ್ಟು ಬಂದು ತೆರಿಗೆಯನ್ನು ಕಟ್ಟಿ ಅಂತ. ಈಗಾಗಲೇ ನಗರದಲ್ಲಿ ಸುಮಾರು ಕಡೆ ಒತ್ತುವರಿಗಳನ್ನು ತೆರವು ಮಾಡ್ತಾ ಇದ್ದೇವೆ. ಈಗಾಗಲೇ ತಾವು ಗಮನಿಸಿರ್ಬೋದು, ನಾವೀಗಾಗಲೇ ಬೊಂಬೂರು ಬಜಾರ್ ರೋಡನ್ನು ಸಹ ನಾವೀಗ ತೆರವು ಮಾಡಿದ್ದೀವಿ. ಮೊನ್ನೆ ಗಾಂಧಿನಗರದಲ್ಲೂ ತೆರವು ಮಾಡಿದ್ದೀವಿ. ದಯವಿಟ್ಟು ಫುಟ್ಪಾತನ್ನು ಯಾರೂ ಆಕ್ಯುಪೈ ಮಾಡ್ಕೋಬೇಡಿ. ಅದೇ ರೀತಿಯಾಗಿ ಏನು ಹೊಸದಾಗಿ ರಸ್ತೆಗಳತ್ತ ನಗಿಯೋದಕ್ಕೂ ದಯವಿಟ್ಟು ಹೋಗಬೇಡಿ. ನಾವು ಬೆಳಗ್ಗೆ ಸಹ NR ಎಕ್ಸ್ಟೆನ್ಷನಲ್ಲಿ ಕ್ಲೀನಿಂಗ್ ಪರ್ಪಸ್ಗೆ ನಾವು ಹೋದಾಗ ಅಲ್ಲೂ ಸಹ ಒತ್ತುವರಿ ಮಾಡ್ಕೊಂಡಿರೋದು ಕಂಡು ಬಂತು. ವಿಶೇಷವಾಗಿ ಕನ್ಸರ್ವೆನ್ಸಿಯನ್ನು ಮಾಡ್ಕೊಂಡಿದ್ದೀವಿ ಸಹ. ನಾನು ಬೆಳಗ್ಗೆ ಕ್ಲೀನಿಂಗ್ ಪರ್ಪಸ್ಗೆ ಹೋದಾಗ ವಾರ್ಡ್ ನಂಬರ್ 10ರಲ್ಲಿ ಸುಮಾರು ಜನ ಕನ್ಸರ್ವೆನ್ಸಿಗಳನ್ನು ಒತ್ತುವರಿ ಮಾಡ್ಕೊಂಡಿರೋದನ್ನು ನೀವು ಗಮನಿಸ್ಬೋದು. ನಾವು ಇಷ್ಟು ದಿವಸ ನಮ್ಮದು ಬಾಡಿ ಇತ್ತು, ಸ್ವಲ್ಪ ಜನ ಬಂದು ಅಡ್ಡಿಪಡಿಸಿದ್ರು. ನಮ್ಮ ಕೆಲವೊಂದು ಜನ ಸದಸ್ಯರುಗಳು, ಎಲ್ಲ ಅಲ್ಲ ಕೆಲವೊಂದು ಜನ ಸದಸ್ಯರು, ಸರ್ ಮಾಡಬೇಡಿ, ಸಾರ್ವಜನಿಕರಿಗೆ ನಮ್ಗೆ ತೊಂದರೆ ಆಗ್ತದೆ ಅಂತ ವಿಚಾರದಲ್ಲಿ ಹೇಳ್ತಿದ್ರು. ಹಂಗಾಗಿ ನಾನು ಇಲ್ಲಿವರೆಗೂ ಸಹ ವೆಯ್ಟ್ ಮಾಡಿದ್ವಿ. ಈಗ ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಥರ ಒತ್ತುವರಿ ಮಾಡ್ಕೊಂಡಿರೋ ಸರ್ಕಾರಿ ಜಮೀನನ್ನು ಅವ್ರ ಗಮನಕ್ಕೆ ತಂದಿದ್ದೇನೆ. ಸಾಹೇಬರು ಯಾವುದೇ ಮುಲಾಜಿಲ್ದಂಗೆ ಸರ್ಕಾರಿ ಪ್ರಾಪರ್ಟಿಗಳು ಒತ್ತುವರಿ ಮಾಡ್ಕೊಂಡಿದ್ದು ತೆರವು ಮಾಡಿ ಅಂತ ನನಗೆ ಆದೇಶ ಮಾಡಿದ್ದಾರೆ. ಅದರ ಪ್ರಕಾರ ನಾನು ಈಗಾಗಲೇ ತೆರವು ಮಾಡ್ತಾ ಇದ್ದೇನೆ. ಬೆಳಗ್ಗೆ ಸಹ 10 ಅಡಿ ಏನು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ರು ಅದನ್ನು ಈಗಾಗಲೇ ಸ್ವಲ್ಪ ತೆಗೆದು ಬಂದಿದ್ದೀವಿ. ಅವ್ರಿಗೆ ಮಾರ್ಕ್ ಮಾಡಿ ಅವರಿಗೆ ನಾವು ಅವಕಾಶ ಕೊಟ್ಟಿದ್ವಿ, ಯಾವುದೇ ಕಾರಣಕ್ಕೂ ತೆಗಿಬೇಕಂತ. ಅವರಿಗಾಗಲೇ ನನಗೆ 2 ದಿವಸ ಕೆಲವರು, 3 ದಿವಸ ಕೆಲವರು ಟೈಮ್ ಕೇಳಿದ್ದಾರೆ. ಸೊ ಅವರಿಗೆ ಟೈಮ್ ಕೊಟ್ಟಿದ್ದೀವಿ. ಸೊ ಎಲ್ರಿಗೂ ಸಹ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಎಲ್ಲರೂ ಸಹ 15 ದಿನ ಕಾಲಾವಕಾಶ ಕೊಡ್ತೀವಿ. ನಗರದಲ್ಲಿ ಯಾವುದೇ ರೀತಿ ಸರ್ಕಾರಿ ಪ್ರಾಪರ್ಟಿಗಳನ್ನು ಒತ್ತುವರಿ ಮಾಡ್ಕೊಂಡಿದ್ರೆ, ರಾಜಕಾಲುವೆ ಇರ್ಬೋದು, ಕನ್ಸರ್ವೆನ್ಸೀಸ್ ಇರ್ಬೋದು, ಫುಟ್ಪಾತ್ ಇರ್ಬೋದು, ದಯವಿಟ್ಟು ಸ್ವಯಂಘೋಷಿತವಾಗಿ ನೀವೇ ತೆರವು ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಖಂಡಿತವಾಗಿ 15 ದಿವಸ ಆದಮೇಲೆ ನಾವು ಇದನ್ನು ಕಾರ್ಯಾಚರಣೆ ನಾನು ಮಾಡೇ ಮಾಡ್ತೀನಿ. ಯಾಕಂದರೆ ನನ್ನ ಮೇಲೂ ಸಹ ಲೋಕಾಯುಕ್ತಲ್ಲಿ ಈಗಾಗಲೇ ನಮ್ಮ ಗೌರವಾನ್ವಿತ ಆಫ್ಕೋನ್ಸರ್ ವೆಂಕಟರಮಣಪ್ಪ ಅವರು ನನ್ನ ಮೇಲೆ ದಾವೆ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ತೆರವು ಮಾಡ್ತಾ ಇಲ್ಲ ಅಂತ ಲೋಕಾಯುಕ್ತರು ಪ್ರಕರಣ ಸಹ ನನ್ನ ಮೇಲೆ ದಾಖಲಿಸಿದ್ದಾರೆ. ಸೊ ಹಾಗಾಗಿ ನಾನು ಅನಿವಾರ್ಯವಾಗಿ ನಾನು ಅದನ್ನು ತೆರವು ಮಾಡಲೇಬೇಕು, ಇಲ್ಲಾಂದರೆ ನಾನು ಕಂಟೆಂಪ್ಟ್ ಎದುರಿಸಬೇಕಾಗುತ್ತೆ. ಸೊ ಹಂಗಾಗಿ ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಾಪರ್ಟಿಗಳು ಉಳಿಸಲಿಕ್ಕೆ ಅವರು ಸಹ ನನಗೆ ಇದರಲ್ಲಿ ಒಂದು ಭಾಗಿದಾರರು ಅಂತ ಕಾಣುತ್ತೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ವೆಂಕಟರಮಣಪ್ಪ ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿಯಾಗಿ ಎಲ್ಲರೂ ಸಹ ದಯವಿಟ್ಟು ಕನ್ಸರ್ವೆನ್ಸಿ ಇರ್ಬೋದು, ರಾಜಕಾಲುವೆ ಇರ್ಬೋದು, ಒತ್ತುವರಿ ಮಾಡಿಕೊಂಡಿದ್ದಾರೆ ಕೂಡಲೇ ತೆರವು ಮಾಡಬೇಕು. ಸಾರ್ವಜನಿಕರು ಮುಕ್ತವಾಗಿರೋ ಸ್ಥಳಗಳನ್ನು ಸಾರ್ವಜನಿಕರಿಗೆ ಬಿಟ್ಕೊಡ್ಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ. ವಿಶೇಷವಾಗಿ ಪ್ರಕರಣ ದಾಖಲಿಸಿದ್ದಕ್ಕೆ ಮತ್ತು ಕನ್ಸರ್ವೆನ್ಸ್ ಒತ್ತುವರಿ ತೆರವು ಮಾಡ್ತಿರೋದಕ್ಕೆ ವೆಂಕಟರಮಣಪ್ಪ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳು ಅರ್ಪಿಸ್ತೇನೆ. ನಮಸ್ಕಾರ. ಕನ್ಸರ್ವೆನ್ಸ್ ಇರ್ಬೋದು, ಫುಟ್ಪಾತ್ ಇರ್ಬೋದು, ಎಲ್ಲ ಸಹ ಒತ್ತುವರಿನ ತೆರವು ಮಾಡ್ತೇನೆ.